ಜಾತಿ ಪರವಾಗಿ ಈ ದಾವಣಗೆರೆಗೆ 5% ಐತಿ. ಜಾತಿ ಪರವಾಗಿ 5% ಮುಸ್ಲಿಮ್ಸ್ರು ಅದಾರ ಜಾತಿ ಪರವಾಗಿ. ಈ ಕಾಂಗ್ರೆಸ್ ಪರವಾಗಿ 95% ಮುಸ್ಲಿಮ್ಸ್ ಐತಿ. ಅವರು ನಾವು ಏಕಿಷ್ಟಾಗ ನಾವು ಅಂತಂಬ್ಲಾಗೆ ಯಾವತ್ತು ಬಂದಿದ್ದೀವಿ. ನಾವು ಹಿಂಗೆ ಹೋಗ್ತೀವಿ ಕೊನೆವರೆಗೂ. ಇದ್ದವ ಸಣ್ಣ ಪುಟ್ಟ ಅದಕ್ಕೆಲ್ಲ ಹೇಳೋಕೆ ಕೇಳೋಕೆ ನಮ್ಮ ಮಲ್ಲಣ್ಣ ಅದಾನ. ಅವ್ರ ಕೈಯಿಂದ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ ಹೊರತಾಗೂ ಈ ವಾರನ ಒಂದು ಅಭಿವೃದ್ಧಿ ಮಾಡೋದು ಇನ್ಯಾರ ಕೈಗೂ ಆಗಲ್ಲ. ಎಲ್ಲವೂ ಜಗಳ ಹಚ್ಚಿ ಒಬ್ಬನಿಗೊಬ್ಬನ ಹೋಗ್ಬಿಡೋರು ಅವರು. ನಿಮ್ಮದು ನೀವು ನೋಡ್ಕೊಳ್ರಿ, ನಾವು ದಿನನಿತ್ಯ ಬಾಳೆ ಮಾಡೋರು, ನಾವು ನಮ್ಮ ಸೋದರರು. ನಾನು ಇಷ್ಟು ಹೇಳ್ತೀನಿ, ನಮಗೆ ಮಲ್ಲಣ್ಣರ ಮನೆ ಅವ್ರು ಯಾರಿಗೆ ಆಗಿರಲಿ ಅವ್ರಿಗೆ ಕೊಟ್ಟರೆ ನಿಮಗೆ ಎಲ್ಲರೂ ನಾವು ಸಮಾಧಾನದಾಗ ಬಾಳಕ ಶುದ್ಧ ನಮಗೆ ಇಲ್ಲೆಲ್ಲ ಭಾಳ ಕಣ್ತಂಬಳಾಗಿರೋಕೆ ನಮ್ಗೆ ಚೆನ್ನಾಗ್ತೈತಿ. ಮಲ್ಲಣ್ಣರು ಏನು ಹೇಳ್ತಾರೋ ಅದೇ ತೀರ್ಮಾನ. ಅವರು ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಗೆಲ್ಸಿದ್ವಿ. ನಾವು 4 ಬಾರಿ ಗೆಲ್ಸಿದ್ರೆ ನಾವು ಸಾಕಷ್ಟು ಅಭಿವೃದ್ಧಿ ಕಂಡಿದ್ದೀವಿ. ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದೀವಿ. ಮತ್ತೀಗ ಅವರು ತೀರ್ಕೊಂಡು ಹೋದರು. ಅದರಿಂದ ಈಗ ಅದು ಮತ್ತೆ ಎಲೆಕ್ಷನ್ ಆಗಬೇಕಾಗೈತಿ. ಅದರಿಂದ ಶಾಮನೂರರ ಮನೆಗೆ ಕೊಟ್ಟರೆ ನಮಗೆ ಸೂಕ್ತ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಬೇರೆ ಈ ನಮ್ಮ ಇದು ಈ ವಾರ್ಡ್ ಏನಾಯ್ತಲ್ಲ, ನಾವು ನಮ್ಮ ಮುಸ್ಲಿಂ ಜನ ಒಂದು ನಮ್ಮನೆ ಕೋಳಿ ಜಗಳ, ಅದು ಕೋಳಿ ಜಗಳ. ಆ ಕೋಳಿ ಜಗಳನ ಹಿತಾರ್ಥ ಮಾಡೋಕ್ಕೆ ಸಾಧ್ಯ ಆಗ್ಬೇಕಂದ್ರೆ ನಮ್ಮ ಮಲ್ಲಣ್ಣರೊಬ್ಬರೇ ಅದಕ್ಕೆ ಸಮರ್ಥರು. ಅವರು ಬಿಟ್ಟರೆ ಮತ್ತು ಇವು ನಮಗೆ ಯಾರು ಆಯ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರ ಮನೆಗೆ ನಮಗೆ ಕೊಡಬೇಕು. ಸಮರ್ಥ ಆಗಿರ್ಬೋದು, ಮತ್ತು ಮಲ್ಲಣ್ಣ ಮತ್ತು ಯಾರು ಹೇಳ್ತಾನೆ ಅವರಾಗಿರ್ಬೋದು. ನಮಗೆ ಅವ್ರ ಮನೆಗೆ ಕೊಟ್ಟರು ಕೂಡ ಅವ್ರಿಗೆ ಕೊಟ್ಟರು ಕೂಡ ನಮಗೆ ಸೂಕ್ತ ಅಂತ ಈ ವಾರ್ಡಿನ ಜನ ನಾವು ಅಪೇಕ್ಷ ಪಡ್ತಾಯಿದ್ವಿ. ಸಾಕಷ್ಟು ಅವರಿಂದ ನಾವು ಅಭಿವೃದ್ಧಿ ಕಂಡಿದ್ದೀವಿ. ಇಲ್ಲಿ ಯಾರು ಏನೂ ಮಾಡಿಲ್ಲ. ಶಾಮನೂರರ ಮಂತ್ರಾದಿಂದ ಭಾಳ ಅಭಿವೃದ್ಧಿ ಕಂಡಿದ್ದೀವಿ ನಾವು. ಇವು ನಮ್ಮವು ಅವರವು ಸಣ್ಣ ಕೋಳಿ ಜಗಳಗಳಿದ್ದಾವೆ, ಅವನ್ನೆಲ್ಲ ಬೆಂಕಿ ಹಚ್ಚೋ ರೀತಿ ನಮ್ಮ ಮಲ್ಲಣ್ಣ ಕೆಲಸ ಅಲ್ಲ. ಆದರೆ ಎಲ್ಲರೂ ಅಂತಮ್ರಾಗಿ ಬಾಳ್ರಿ ಅಂತಂದು ಅವರು ಹೇಳಿದ್ರು, ಅವ್ರ ಅಪ್ಪರು ಹೇಳಿದರು. ಈಗ ಕೂಡ ಅವರು ಅಂತಮ್ಲಾಗೆ ಹೋಗ್ರಿ, ಗಲಾಟೆ ಮಾಡ್ಕೊಬೇಡ್ರಿ, ಗದ್ದಲ ಮಾಡ್ಕೊಬೇಡ್ರಿ ಅಂತಂದು ನಮ್ಮ ಮಲ್ಲಣ್ಣರು ಅದನ್ನೇ ಸಾರ್ಥ ಬಂತಾರೆ. ನಾವು ಅವರಂತೆಲ್ಲ ನಾವು ನಡೀತಾ ಇದ್ದೀವಿ. ಬಟ್ ಮಲ್ಲಣ್ಣ ಹೇಳ್ದಂಥ ಒಂದು ಮಾತು ಇವತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಮೀರ್ ಅವರು ವಿರುದ್ಧವಾಗಿ ಹೇಳೋದಂತ ಹೇಳಿಕೆ ಅವರು ಈಗ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಅವರು ಕೊಡಿ, ಅವರು ಜಾತಿ ಪರವಾಗಿ ಈ ದಾವಣಗೆರೆಗೆ 5% ಐತಿ. ಜಾತಿ ಪರವಾಗಿ 5% ಮುಸ್ಲಿಮ್ಸ್ರು ಅದಾರ ಜಾತಿ ಪರವಾಗಿ. ಈ ಕಾಂಗ್ರೆಸ್ ಪರವಾಗಿ 95% ಮುಸ್ಲಿಮ್ಸ್ ಐತಿ. ಅವರು ನಾವು ಏಕಿಷ್ಟಾಗ ನಾವು ಅಂತಂಬ್ಲಾಗೆ ಯಾವತ್ತು ಬಂದಿದ್ದೀವಿ. ನಾವು ಹಿಂಗೆ ಹೋಗ್ತೀವಿ ಕೊನೆವರೆಗೂ. ಇದ್ದವ ಸಣ್ಣ ಪುಟ್ಟ ಅದಕ್ಕೆಲ್ಲ ಹೇಳೋಕೆ ಕೇಳೋಕೆ ನಮ್ಮ ಮಲ್ಲಣ್ಣ ಅದಾನ. ಅವ್ರ ಕೈಯಿಂದ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ ಹೊರತಾಗೂ ಈ ವಾರನ ಒಂದು ಅಭಿವೃದ್ಧಿ ಮಾಡೋದು ಇನ್ಯಾರ ಕೈಗೂ ಆಗಲ್ಲ. ಎಲ್ಲವೂ ಜಗಳ ಹಚ್ಚಿ ಒಬ್ಬನಿಗೊಬ್ಬನ ಹೋಗ್ಬಿಡೋರು ಅವರು. ನಿಮ್ಮದು ನೀವು ನೋಡ್ಕೊಳ್ರಿ, ನಾವು ದಿನನಿತ್ಯ ಬಾಳೆ ಮಾಡೋರು, ನಾವು ನಮ್ಮ ಸೋದರರು. ನಾನು ಇಷ್ಟು ಹೇಳ್ತೀನಿ, ನಮಗೆ ಮಲ್ಲಣ್ಣರ ಮನೆ ಅವ್ರು ಯಾರಿಗೆ ಆಗಿರಲಿ ಅವ್ರಿಗೆ ಕೊಟ್ಟರೆ ನಿಮಗೆ ಎಲ್ಲರೂ ನಾವು ಸಮಾಧಾನದಾಗ ಬಾಳಕ ಶುದ್ಧ ನಮಗೆ ಇಲ್ಲೆಲ್ಲ ಭಾಳ ಕಣ್ತಂಬಳಾಗಿರೋಕೆ ನಮ್ಗೆ ಚೆನ್ನಾಗ್ತೈತಿ. ಮಲ್ಲಣ್ಣರು ಏನು ಹೇಳ್ತಾರೋ ಅದೇ ತೀರ್ಮಾನ. ಬಟ್ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗುತ್ತೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ? ನಮಗನ್ನಲ್ಲ ಅನ್ಸಲ್ಲ. ನಾವೆಲ್ಲ ಒಂದಾಗಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅವ್ರ ಜನಕ್ಕೆ ಕೊಟ್ಟರೆ ಅದು ಗೆಲ್ಲ ಮೂಮೆಂಟೂ ಇಲ್ಲ. ಬಟ್ ಅದೇ ಅಬ್ದುಲ್ ಜಬ್ಬಾರ್ ಅವರು ಒತ್ತಾಯ ಮಾಡ್ತಾರೆ, ನನಗೆ ಕೊಡಿ ಯಾಕೆ ಇರಲಿ. ನಾವು 6 ಸಲ ನಾವು ಅವ್ರನ್ನ ಶಾಮನೂರನ್ನ ನಾವೆಲ್ಲ ಅಳ್ತಂಬಳಾಗಿ ನಾವು ಆಯ್ಕೆ ಮಾಡ್ಕೊಂತ ಬಂದಿದ್ದೀವಿ. ಅದರಿಂದ ಅವ್ರ ಬಗ್ಗೆ ಯಾರಿಗೆ ಒಂದು ಸಣ್ಣ ಪುಟ್ಟ ಯಾವುದು ಕಳಂಕನೇ ಇಲ್ಲ. ಮುಸ್ಲಿಮ್ಸ್ಗೂ ಹಿಂದೂಗಳಿಗೆ ಇಲ್ಲಿ ಅವರೇ ಒಂದು ಗೆಲ್ಬೇಕಂತ ಎಲ್ಲರ ಆಸೆ. ನಮ್ಮ ಕಾರ್ಯಕರ್ತರದೆಲ್ಲ ಮಲ್ಲಣ್ಣರೇ ಗೆಲ್ಲಬೇಕು, ಮಲ್ಲಣ್ಣರ ಮಂತನೇ ಅದು ಈ ವಾರ್ಡ್ಗೆ ಇರಬೇಕು. ಊರಿಗೆ ಶಾಂತಿಯಾಗಿ ನಾವು ಅಂತಂಬ್ಳು ನಾವೆಲ್ಲ ಇರೋಕ್ಕೆ ಸಾಧ್ಯ ಆಗ್ತದೆ. ಇನ್ನೆಲ್ಲರೂ ಬಂದರೆ ನಮ್ಗೆ ಏನು ಜಗಳ ಹಚ್ಚೋದು ಓಡೋಗೋದು. ನಮಗೆ ಎಲ್ಲದು ಒಂದು ತೀರ್ಮಾನ ಕೊಡಬೇಕು. ತೀರ್ಮಾನ ಮಲ್ಲಣ್ಣನ ಮಾತಂತ ಇಲ್ಲಿ ಜನಗಳೆಲ್ಲ ನಡಿತೀವಿ. ನಾವು ಶಾಂತಿಯಿಂದ ಅದೇವಲ್ಲ. 92 ಗಲಾಟೆ ಹಚ್ಚೋದ್ರು ಅವರು ಅನುಭವಿಸ್ತಾರ. ನಾವು 92 ಗಲಾಟೆ ಹಚ್ಚೋದ್ರು ನಾವು ಇಲ್ಲಿ ಅಂತಂದ್ರೆ ಒಬ್ರಿಗೊಬ್ರಿಗೊಬ್ರು ಇದುವರೆಗೂ ಮಖ ಕೆಟ್ಕೊಂಡಿದ್ದೀವಿ. ಇಲ್ಲಿ ಆ ಒಂದು ಗಲಾಟೆ ನೆನಪಿಸ್ತಾರೆ, ನೆನಪು ಬರ್ತೈತೆ ಎಲ್ಲರಿಗೂ.
ಅದು ಬರಬಾರ್ದು. ಸಮರ್ಥ ಯುವ ನಾಯಕನ ಬಗ್ಗೆ ಏನು ಹೇಳ್ತಾರೆ ಬಂದರೆ ನೀವು ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡ್ರೆ? ಸಮರ್ಥ್ಯ ನಾಯಕ ಸಮರ್ಥ್ಯ ಅನ್ನೋದನಲ್ಲ, ಅವನು ಚಿಕ್ಕನ ವಯಸ್ಸು ಇರ್ಬೋದು, ಅವ್ರ ಅಪ್ಪಗೆ ಭಾಳ ಅನುಭವ ಐತಿ ಮಲ್ಲಣ್ಣರಿಗೆ. ಇನ್ನೂ ಅಂತ ಇಬ್ಬರು ಮೂವರು ಒಂದು MLAಗಳನ್ನ ನಿಭಾಯಿಸುವಂಥ ಶಕ್ತಿ ಈ ದಾವಣಗೆರೆಗೆ ಐತಿ. ನಾವು ಮುಂದಿನ ದಿನಗಳಲ್ಲಿ ನಾವು ಮಲ್ಲಣ್ಣರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕನ್ನೋ ಈ ದಾವಣಗೆರೆ ಆಸೆ ಐತಿ. ಈಗ ನಮ್ಮ ಸೋದರರ ಮನಸ್ಸಿನಾಗಿರೋದು ಒಂದೇ, ನನ್ನ ಮನಸ್ಸಿನಾಗಿರೋದು ಒಂದೇ. ನಾವು ಒಂದಾನೊಂದು ದಿನದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ದಾವಣಗೆರೆಯಿಂದ ಕೊಡಬೇಕು ಅನ್ನೋ ನಮ್ಮ ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಂದು ಒಮ್ಮತ ಆಯಿತು. ಅಭಿವೃದ್ಧಿಯ ಬಗ್ಗೆ ಏನು ನಿಮಗೆ ಭಿನ್ನಾಭಿಪ್ರಾಯ? ಅಭಿವೃದ್ಧಿ ಆಗೈತೆ, ಎಲ್ಲ ಆಗೈತೆ. ನೀರು ಮಾಡಿದ್ದಾರೆ, ಸುಳ್ಳ್ಯಾಗ ಹೇಳ್ಬೇಕು. ರೋಡ್ಗಳು ಮೊದಲೇ ಇಲ್ಲಿ ಇಷ್ಟು ಪ್ರಾಬ್ಲಮ್ ಇದ್ದು ನೀರಿಂದ, ಇಲ್ಲಿ ಸುಳ್ಳ್ಯಾಗ ಹೇಳ್ಬೇಕು. ಮಲ್ಲಣ್ಣ ಅಷ್ಟು ರಿಸ್ಕ್ ತೊಗೊಂಡು ಕುಂದೋಳದ ಜನದ ಅಪ್ಪೋಸ್ ಹಾಕ್ಯಂದು ಕುಂದೋಳ್ಕೊಂಡು ನೀರು ಮಾಡಿದ್ರು ಕುಡಿಯೋಕ್ಕೆ, ಮತ್ತು ಬಾತಿ ಪ್ಲಾಂಟ್ ಮಾಡಿದ್ರು. ಈಗ ನಮಗೆ ಕುಡಿಯೋದು ನೀರು ಸಮಸ್ಯೆ ಇಲ್ಲ, ರೋಡ್ ಇದಾವೆ, ಚರಂಡಿ, ಮತ್ತೇನು ಅಭಿವೃದ್ಧಿ ಬೇಕು ಸರ್? ಏನು ಬೇಕಾದ್ರೆ ಯಾವುದು ಕುಡಿಯೋಕ್ಕೆ ನೀರು ಸಿಕ್ಕಿತಲ್ಲ ಸರ್, ಅದೇ ಅಭಿವೃದ್ಧಿ. ಅವಾಗೆಲ್ಲ ನೀರು ಇದ್ದಿದ್ದಲ್ಲ, ಜನ ಅದು ಇದು ಮಾಡ್ಕೋಬೇಕು. ಅವಾಗ ನೀರು ಇದ್ದಿದ್ದಲ್ಲ, ನಮ್ಮ ಪಟ್ಟಿಲೊಳಗೆ ನೀರು ಇದ್ದಿದ್ದಿಲ್ಲ. ಇದು ಆಜಾದ್ ನಗರ್, ಇಮಾಮ್ ನಗರ್, ಎಲ್ಲಿ ಅದು ಭಾಷಾ ನಗರ್ ನೀರು ಇದ್ದಿದ್ದಿಲ್ಲ ಸರ್. ಅದು ನೀರು ಇಂಪಾರ್ಟೆಂಟ್, ಮಾಡೋದು ನೀರು ಕುಡಿಯೋದು ಇಂಪಾರ್ಟೆಂಟ್. ಇದು ಬಟ್ಟೆ ಒಂದು ಚೆನ್ನಾಗ, ಕಾಲೇಜ್ಗಳು ಅದು ಇದು ಇಲ್ಲ. ಈಗ ಮಾಡ್ತಾರೆ, ಈಗ 100 ಕೋಟಿ ಮಾಡಿದಾರಲ್ಲ, ಸ್ಯಾಂಕ್ಷನ್ ಮಾಡಿದಾರಲ್ಲ, ಮಾಡ್ತಾರೆ ಈಗ. ನೋಡಿ ಸರ್, ನಮ್ಮ ಊರಲ್ಲಿ ಮೊದಲು ಶಾಂತಿ ಇದೆ. ಒಂದು ಸಣ್ಣ ಪುಟ್ಟ ಗಲಾಟೆ ಏನಾದ್ರು ಅವರು ನಿಭಾಯಿಸ್ತಾರೆ, ಅದಕ್ಕೆ ಅವ್ರಿಗೆ ಶಕ್ತಿ ಇದೆ. ಬೇರೆ ಹತ್ರ ಇಲ್ಲ, ನಾವು ಹೇಳಕ್ತಿಲ್ಲ, ಫುಲ್ ಹೇಳಕ್ತೀವಿ. ಯಾರು ಸಾಧ್ಯ ಇಲ್ಲ ಮಾಡೋಕ್ಕೆ, ಅವ್ರದ್ದು ಕೆಪಾಸಿಟಿ ಇದೆ. ಮಲ್ಲಣ್ಣರು ಎಲ್ಲ ಜನ ಸ್ಪಂದಿಸ್ತಾರೆ ಅವರು ಎಲ್ಲರಿಗೂ. ಅಣ್ಣ ತಮ್ಮರು ನಮಗೆಲ್ಲರಿಗೂ ಭಾಳ ಇದು ಮಾಡ್ತಾರೆ. ನನ್ನ ಅಭಿಪ್ರಾಯ ಇದೇ ಅಂದರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಭಾಳ ಚೆನ್ನಾಗೈತಿ. ಈ ಜಬ್ಬಾರ್ ಸಾಹೇಬ್ 2 ಸಲ MLC ಆಗಿದ್ದಾರೆ. ನಮ್ಮ ಮನೆ ಪಕ್ಕದಾಗೆ ಅವರು, ನಮ್ಮ ಮಕ್ಕ ನೋಡಿಲ್ಲ ಅವರು. ಅವ್ರು ಏನು ಸರ್, ಅವ್ರು ಏನಂದರೆ ಇವರಿಗೆ ಮಾತಾಡ್ಸಾಗಿದ್ದಿಲ್ಲ ಅವರು. ಇವ್ರು ಎಂತಾರಂತ ಮಲ್ಲಣ್ಣ ಗೊತ್ತಾಗ್ಬಿಡತ್ತಲ್ಲ. ಇವ್ರದ್ದು ಏನು ನಡೆಯಲ್ಲ. ಇವ್ರು ಕಾರ್ಪೊರೇಟ್ ಎಲೆಕ್ಷನ್ಗೆ ಗೆಲ್ಲೋದು ಕೆಪಾಸಿಟಿ ಇಲ್ಲ ಸರ್. ಇವರು ಕಾರ್ಪೊರೇಟ್ ಎಲೆಕ್ಷನ್ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ನಾನು. ನಮ್ಮ 12ನೇ ವಾರ್ಡ್ನಾಗ ಎದಾರಲ್ಲಿ ನಿಂತ್ಕೊಳ್ಳಿ ಅವರು. ಕಾರ್ಪೊರೇಟ್ ಎಲೆಕ್ಷನ್ ಗೆಲ್ಲೇ ತೋರಿಸ್ಲೇಬೇಕು. ಸುಮ್ಮನೆ ನೋಡಿ ಸರ್, ಇದು ಹೂವಪ್ಪ ಸುಮ್ಮನೆ ಇಫ್ತಿಯಾರ್ ಕೋಟಾ ಮಾಡಿದರೆ ಅದೆಲ್ಲ ಅಲ್ಲ. ಜಾತಿ ಅಲ್ಲ ಸರ್, ರಾಜಕಾರಣ ಮಾಡ್ಬೇಕು. ಜಾತಿ ತೊಗೊಂಡು ಬರಬಾರ್ದು. ನಾನು ಹೇಳೋದು ರಾಜಕಾರಣ ಜಾತಿ ತರಬಾರ್ದು. ಎಲ್ಲರೂ ನಾವು ಒಂದೇ ಇಲ್ಲಿ, ಜಾತಿ ತೊಗೊಂಡ್ಬರ್ಬಾರ್ದು. ರಾಜಕಾರಣ ಮಾಡಿ ಸಾಬ್ರಿಗೆ ಟಿಕೆಟ್ ಕೊಡ್ಬೇಕು. ಇದು ನಾನು ಒಪ್ಪಲ್ಲ ಸರ್. ಇದಕ್ಕೆ ನಾನು ಒಪ್ಪಲ್ಲ. ದಾವಣಗೆರೆ ಜನ ಏನೈತಲ್ಲ, ಜನಗಳು ಏನೋ ಒಂದು ತಪ್ಪು ಕಲ್ಪನೆ ತಿಳ್ಕೊಂಡ್ಬಿಡ್ತಾರೆ ಮುಸ್ಲಿಮ್ಸ್ ಬಗ್ಗೆ. ಜಾತಿ ಬಗ್ಗೆ ಅದಾರೆ. ಇದು ಜಾತಿ ಬಗ್ಗೆ ಒಂದು 5% ಇರ್ಬೋದು ಅಷ್ಟೇ. ಕಾಂಗ್ರೆಸ್ ಪಕ್ಷದಿಂದ 95% ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಜನ ಮತ್ತು ಈ ವಾರ್ಡಿನ ಜನ, ಈ ಕ್ಷೇತ್ರ ಜನ ಅದೀವಿ. ಹಾಂ, BJP ಭಾಳ ಕಷ್ಟ ಇದೆ ಹಾಗಾದ್ರೆ ದಕ್ಷಿಣ. ನಮಗೆ ಅದು ಬರಲ್ಲ. ಅದು BJP ಅವ್ರು ಏನು ಮಾಡ್ತಾರೆ ಹೇಳಿ, ಶಶವಂತರಾವ್ ಅಲ್ಪಸಂಖ್ಯೆ ಇವರಿಗೆ ಎದಕ್ಕೆ ಬೇಕು ಸರ್ ಅಲ್ಪಸಂಖ್ಯೆ ಟಿಕೆಟ್ ಕೊಡೋಕ್ಕೆ? ಎದಕ್ಕೆ ಹೇಳ್ರಿ? ಈಗ ಅಲ್ಪಸಂಖ್ಯೆ ಟಿಕೆಟ್ ಕೊಟ್ಟರೆ ಅವ್ರಿಗೆಲ್ಲ ಈಸಿ ಆಗುತ್ತೆ. ನಮ್ಮ ಓಟ್ ಡಿವೈಡ್ ಆಗ್ತಾವೆ. ಅವ್ರಿಗೆ ಗೊತ್ತೈತಿ. ಮಲ್ಲಣ್ಣ ನಿಂದರೆ ತೊಂದರೆ ಇದೆ ಅವ್ರಿಗೆ. ಮಲ್ಲಣ್ಣ ಮಂದಿರ ನಿಂದರೆ ಅವ್ರಿಗೆ ಟಿಕೆಟ್ ಇದು ಓಟ್ ಸಿಗಲ್ಲ. ನಮ್ಮ ಜನ ನಿಂದರೆ ಅವ್ರು ಒಳ್ಳೇದಾಗುತ್ತೆ ಅಂತ ಅದು ತಿಂಕ್ ಅವ್ರದ್ದು ಇರೋದು. ಇವ್ರು ಮಂದಿರ ಅಲ್ಪಸಂಖ್ಯಾತರು ನಿಮ್ಮ ಪಕ್ಷದ ಯಾಕೆ ಕೊಟ್ಟಿಲ್ಲಪ್ಪ? ಅಲ್ಪಸಂಖ್ಯಾತರಿಗೆ ಯಾಕೆ ಕೊಟ್ಟಿಲ್ಲಪ್ಪ ಟಿಕೆಟ್? ಯಾಕೆ ಕೊಟ್ಟಿಲ್ಲ? ನಾನು ಇಷ್ಟೇ ಹೇಳ ಸರ್. ನಾನು ಹೇಳು ಯಶವಂತ್ ಸಾಹೇಬ್ರೆ, ನಮ್ಮ ಮೇಲೆ ತೋರಿಸ್ಬೇಡ್ರಿ. ಏನು ನೀವು ನಿಮ್ಮ ಪಕ್ಷ ನೀವು ನೋಡ್ಕೊಳ್ರಿ. ನಿಮ್ಮ ಕೋಮುವಾದಿ ಪಕ್ಷ, ನಮ್ಮ ಸಕ್ರಿಯ ಪಕ್ಷ ಕಾಂಗ್ರೆಸ್. ನಮಗೆ 35 ವರ್ಷದಿಂದ ಮಾಡ್ಕೊಂಡು ಮುಂದೆ ಇದೇ ರೀತಿ ನಾವು ಮಾಡ್ಕೊಂಡು ಹೋಗೋದು. ನಮಗೇನು ನಾವು ದುಡಿಯೋದು ನೆನೆಸೋದು, ನಾವು ದುಡಿಯೋದು ತಪ್ಪಲ್ಲ. ನಾವು ದುಡಿಬೇಕು, ತಿನ್ನಬೇಕು. ನಮಗೇನಿಲ್ಲ. ನಮಗೇನಪ್ಪ ಊರಲ್ಲಿ ಶಾಂತಿ ಇದೆ, ಕುಡಿಯೋಕ್ಕೆ ನೀರಿದೆ, ಓಡಾಡೋಕ್ಕೆ ರಸ್ತೆಗಳು ಇದ್ದಾವೆ, ಶಾಂತಿ ಇದೆ, ನಾವು ನೆಮ್ಮದಿ ಇದೆ ಸರ್. ಎಲ್ಲರ ಕಡೆ ಯಾರು ಹೋಗಿ ಬೇರೆ ಊರಾಗ ನೋಡಿ, ಶಿವಮೊಗ್ಗದ ಊರಲ್ಲಿ ಪದೇ ಗಲಾಟೆ ಅವು ಇವು. ಇಲ್ಲಿ ನೋಡಿ ನಮ್ಮ ದಾವಣಗೆರೆ ಇಂಥದ್ದೇನಿಲ್ಲ, ಏನಿಲ್ಲ, ಹಂಗೆ ಇದು ಮಾಡ್ತಾರೆ. ಮಲ್ಲಣ್ಣ ಕರೆದು ಸಮಾಧಾನ ಪಡಿಸಿ ಎಲ್ಲ ಏನಪ್ಪ ಹೆಂಗೆ ಅಲ್ಲ, ಅದೇ ಇಲ್ಲ ಸರ್. ಮಲ್ಲಣ್ಣರಿಗೆ ಈ ಕ್ಷೇತ್ರ ಜನ ಏನದಾರ, ಎಲ್ಲರೂ ಒಂದು ಅಣ್ತಂಬ್ಳಾಗಿ ಬಾಳ್ರಿ, ಗಲಾಟೆ ಮಾಡ್ಕೋಬೇಡ್ರಿ, ಎಲ್ಲ ನಾವು ಒಂದೇ. ಈ ಸಣ್ಣ ಪುಟ್ಟ ಕೋಳಿ ಜಗಳಗಳು ನಿಮ್ಮವು ಅವರು ಇದ್ದುವೆ, ಅವ್ರನ್ನೆಲ್ಲ ನಾನು ಸಮರ್ಥಿಸ್ಕೊಂಡು ಹೋಗೋನು ಅಂತ ಮಲ್ಲಣ್ಣರು ಯಾವಾಗಲಿಂದನೂ ಹೇಳೋದು. ಅದನ್ನು ಒಪ್ಪಲ್ಲ ಅವರು. ಮಲ್ಲಣ್ಣರು ಈ ಕೋಮುವಾದಿ ಪಕ್ಷ ಅವ್ರು ಒಪ್ಪಲ್ಲ. ಎಲ್ಲರೂ ಒಂದು ಚೆಂದಾಗಿದ್ದು ಬದುಕಿ ಬಾಳ್ರಿ ಅನ್ನೋ ಅವರಪ್ಪರ ಸಂದೇಶ ಮಲ್ಲಣ್ಣರಿಗೆ ಕೊಟ್ಟು ಹೋಗ್ಯಾರ. ಮಗ ಖಾಲಿದ್ ಸರ್. ಖಾಲಿದ್ ಯಾರು ಸರ್? ಅವನು ಯಾರು? ಅವ್ನು ಖಾಲಿದ್ ಅವ್ನ ಮನೆ ಪಕ್ಕದಾಗ ಯಾರು ಎಷ್ಟು ಜನ ಗೊತ್ತಿರೋ ಕೆಳಗೆ ಹೇಳಿ ಸರ್ ಅವ್ನು ಖಾಲಿದಿಗೆ.
ಎಮ್ ಎಲ್ ಎ ಟಿಕೆಟ್ ಏನು ತಿಳ್ಕೊಂಬಿಡೋದು ಸರ್ ಇವರು, ಏನು ತಿಳ್ಕೊಂಬಿಡೋರು ಎಮ್ ಎಲ್ ಎ ಟಿಕೆಟ್ ಅಂದ್ರೆ ಇವರು ಖಾಲಿದಂತೆ ಖಾಲಿ. ನಾವೇ ನೋಡಿಲ್ಲ ಅವ್ನ ಮಕ್ಕ, ಅವ್ನ ಮನೆ ಅಕ್ಕಪಕ್ಕ ಎಷ್ಟು ಜನ ಇದ್ರೆ ಅವ್ನಿಗೆ ಗೊತ್ತಿಲ್ಲ ಫಸ್ಟು. ಊರು ನಿಭಾಯಿಸ್ತಾರ ಏನು ಸರ್ ಸುಮ್ಮನೆ ಬೇಡ ಸರ್ ಇವೆಲ್ಲ ಬಿಡ್ರಿ, ಬರ್ರಿ ಜನರು ಸ್ಪಂದಿಸಿ ಮಲ್ಲಣ್ಣ ಸ್ಪಂದಿಸಿ ಮಾಡೋಣ, ಕೆಲಸ ಮಾಡೋಣ, ಎಲ್ಲ ಒಂದಾಗಿ ಬಾಳ್ಕೊಂಡು ಹೋಗೋಣ, ಒಯ್ಯೋಣ ಮುಂದೆ ಅವರಿಗೆ ಒಂದು ಒಳ್ಳೆ ಇದು ಮಾಡಿ. ಒಳ್ಳೆ ಕೆಲಸ ಮಾಡಿದಾರೆ, ಸುಳ್ಳು ಹೇಳ್ಬೇಕು, ಮಾಡಿದಾರೆ. ಕುಡಿಯೋಕ್ಕೆ ನೀರು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವ್ರು ಸುಳ್ಳು ಹೇಳ್ಬೇಕು, ಅದೇ ನೀರು ಕುಡಿಯೋಕ್ಕಲ್ಲ, ಮೊದಲೇ 6 ಕಿಲೋಮೀಟ್ರ್ ಹೋಗಿ ಸ್ವಲ್ಪ ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ರು ಮಲ್ಲಣ್ಣರು. ಇಡೀ 30-40 ಕಿಲೋಮೀಟ್ರ್ ಟ್ರಾಫಿಕ್. ಮಲ್ಲಣ್ಣ ಸಿದ್ದರಾಮಯ್ಯ ಸಮಾವೇಶ ಮಾಡಿದಾಗ ಮಲ್ಲಣ್ಣ ಕಾಂಗ್ರೆಸ್ ಪಕ್ಷ ಆರ್ಸ್ ಬಂತು. ಕಾಂಗ್ರೆಸ್ ಪಕ್ಷ ಆರ್ಸ್ ಅವರವೆಲ್ಲ ಮಲ್ಲಣ್ಣನ ಒಂದು ದೊಡ್ಡ ದೊಡ್ಡ ಇತಿಹಾಸಗಳದಾವೆ. ಇದುವರೆಗೆ ಆ ಒಂದು ಸಿದ್ದರಾಮಯ್ಯನ ಸಮಾವೇಶ ಎಲ್ಲಿ ಮಾಡೋಕ್ಕೆ ಆಗಿಲ್ಲ ಕರ್ನಾಟಕದಾಗ. ಸಿದ್ದರಾಮಯ್ಯನ ಸಮಾವೇಶ ಮಾಡಬೇಕು ಅಂತಂದು ಮಲ್ಲಣ್ಣರಿಗೆ ತೀರ್ಮಾನ ಹೇಳಿದಾಗ ಆತಂತ ಒಪ್ಕೊಂಡು ಇಡೀ ಸುತ್ತಮುತ್ತ 30-40 ಕಿಲೋಮೀಟ್ರ್ ಟ್ರಾಫಿಕ್ಕು. ಅವರು ಮಲ್ಲಣ್ಣಂದು ಒಂದು ಇತಿಹಾಸ ಐತಿ. ಈ ಇತಿಹಾಸ ಮುರಿಯೋಕ್ಕೆ ಯಾರ ಕೈಲೂ ಆಗಲ್ಲ. ನೋಡಿ ಸರ್, ಸಿದ್ದರಾಮಯ್ಯ ಸರ್ ಅವರಿಗೂ ಗೊತ್ತಿದೆ ಹೇಗೆ ಹೆಂಗೆ ಅಂತಂತ. ಅವರೇ ತೀರ್ಮಾನ ತೊಗೊತಾರೆ ಏನು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ದಾವಣಗೆರೆ ಬಗ್ಗೆ. ಸಿದ್ದರಾಮಯ್ಯ ನಮ್ಮ ಮಲ್ಲಣ್ಣನ ಅವ್ರು ನೆನೆಸ್ಬೇಕು. ಗೊತ್ತಿದೆ ಸರ್ ಅವ್ರಿಗೆ ಸಿದ್ದರಾಮಯ್ಯ ಯಾವ ಥರ ಸಮಾವೇಶ ಮಾಡಿದಮ್ಮ ಮಲ್ಲಣ್ಣ ಅಂತ. ವಯಸ್ಸು ಚಿಕ್ಕದಿರ್ಬೋದು ಅವ್ರದ್ದು ಮಲ್ಲಣ್ಣಂದು. ಅವರು ಭಾಳ ನಿಷ್ಠಾವಂತ ಅಧಿಕಾರಿ, ಭಾಳ ಬುದ್ಧಿವಂತ ಅಂತ ನಾನು ಹೇಳ್ತೀನಿ. ನಮ್ಮ ಮಲ್ಲಣ್ಣ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಬಟ್ ಈ ಎಲೆಕ್ಷನ್ನು ನೆಕ್ಸ್ಟ್ 2028ಕ್ಕೆ ದಿಕ್ಸೂಚಿ ಆಗುತ್ತೆ. BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಇಲ್ಲಿ BJP ಗೆಲ್ಲುತ್ತೆ. ಇಲ್ಲ ಸರ್, ಇಲ್ಲ, ನಾವು ಹೇಳಾಗಿದ್ದೀವಲ್ಲ ಸರ್. ಇಲ್ಲಿ ನೋಡಿದ್ರೆ ಈಗ 30 ವರ್ಷದ ನಾವೇನು ಕೆಲ್ಸ ಬಂದಿದ್ದೆವು ಅದೇ ಒಂದು ಪ್ರೋತ್ಸಾಹ ಅವ್ರ ಮೇಲೆ ಯಾವತ್ತಿಗೆ ಇರ್ತೈತಿ. ಹಿಂದೂ ಮುಸ್ಲಿಮ್ಸ್ ಈ ಏರಿಯಾದ್ದು ಇರುತ್ತೆ ಸರ್. ಈ ಜನರೇಷನ್ ನೆಕ್ಸ್ಟ್ ಇವ್ರ ಮಗ ಬಂದರೆ ಅವ್ರಿಗೆ ಭದ್ರಕೋಟೆ ಮತ್ತು ಅದು ಉಳಿದೆ 100% ಸರ್. ಮತ್ತೆ ಟಿಕೆಟ್ ಮಲ್ಲಣ್ಣ ಮನೇಲಿ ಕೊಟ್ಟರೆ ಮತ್ತೆ ಕುಲ್ಲ ಹೇಳಿದ್ವಿ ನೋಡಿ. ಇದು ಹೇಳಾಗಿಲ್ಲ, ಇಲ್ಲ ಕುಲ್ಲ ಹೇಳಿದ್ದೀನಿ ಸರ್. ನಾನು ಹೇಳಾಗಿಲ್ಲ, ಮಲ್ಲಣ್ಣಗೆ ಕೊಟ್ಟರೆ ಮಲ್ಲಣ್ಣ ಮನೆಯವ್ರಿಗೆ ಕೊಟ್ಟರೆ ಅಷ್ಟೇ. ನಾನು ಹೇಳಾಗಿಲ್ಲ, ಇನ್ನು ಯಾರಿಗೆ ಕೊಟ್ಟರೆ ಇಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ, ಯಾರು ನಿಭಾಯಿಸೋಕ್ಕೂ ಆಗಲ್ಲ. ಇಲ್ಲ ಸರ್, ಇಲ್ಲಿ ಕೆಪಾಸಿಟಿ ಇಲ್ಲ, ಅಧಿಕಾರಿಗಳಿಗೆ ಮಾತಾಡೋದು ರೀತಿ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇದು ಐತಲ್ಲ ಇತ್ತಲ್ಲಿ ಹಿಂಗೆ ನಿಮ್ಮಂಗೆ ಬಂದಿದ್ರು ಬೇತೂರು ರೋಡು ಅಲ್ಲಿ ವೆಂಕಟೇಶ್ವರ ಸರ್ಕಲ್ನಾಗ. ನಾನು ಇದೇ ಥರ ನಾನು ಮೆಚ್ಚುಗೆ ವ್ಯಕ್ತಪಡಿಸಿದೆ. ಮಲ್ಲಣ್ಣನ ಬಗ್ಗೆ ನಾನು ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿದೆ ನಾನು. ನಮ್ಮ ಹುಡ್ರೆಲ್ಲ ನೋಡ್ತಾರೆ ಎಲ್ಲಿ ಮಾತಾಡ್ಯಪ್ಪ ಎಲ್ಲ ಅದು ನಮ್ಮ ಕಂಪ್ನಿಗೆ ಹೋಗೈತೆ ಬಿಡ್ರಿ ಅಂದ್ರೆ ಅವ್ರು ನಿಮ್ಮಂಗೆ ಇದು ಹಿಂಗೆ ಹೋಗಲ್ಲ, ಇದು ನಮ್ಮ ಕಂಪ್ನಿಗೆ ಹೋಗೈತಿ ಅಂತಂದು ಅಂದರು ಅವರು. ಚೇಂಬರ್ ಇದಕ್ಕೆ ಬಂದಿದ್ರು ಅವರು. ಇಲ್ಲಿ ಇದೆಲ್ಲ ಮಲ್ಲಣ್ಣನ ಏರಿಯಾ, ಇದು ಶಾಂತಿಯುತ ಏರಿಯಾ ಇದು. ಮತ್ತು ನಮ್ಮ ಮಲ್ಲಣ್ಣಗೆ ಇಂಥ 10 MLA ನಿಭಾಯಿಸೋ ಶಕ್ತಿ ಐತಿ. ಮತ್ತೊಂದು ನೋಡಿ ಸರ್, ಇಲ್ಲಿ BJPಗೆ ತೊಂದರೆ ಏನಾಗ್ತಾ ಇದೆ ಅಂದರೆ, ಈಗ ಮಲ್ಲಣ್ಣನ ಮನೆಯವರಿಗೆ ಟಿಕೆಟ್ ಕೊಟ್ಟರೆ ಇವರಿಗೆ ಭಾಳ ಕಷ್ಟ ಇದೆ. ಇವರು ಎಲ್ಲ ಅಲ್ಪಸಂಖ್ಯಾತರು ಇವ್ರು ಕೊಡಬೇಕು. ಇವರು ಮನೆತನ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ಬೇಡ್ರಿ, ನೀವು ಇದೆಲ್ಲ ಬರಬೇಡ್ರಿ. ಯಶವಂತರಾವ್ ಸಾಹೇಬ್ರೆ, ಇನ್ನು ಎಲ್ಲ ಬರೋಕ್ಕೆ ಹೋಗ್ಬೇಡ್ರಿ. ನಾವು ಕೋಮುವಾದಿಯವರಿಗೆ ಸಪೋರ್ಟ್ ಮಾಡಲ್ಲ. ನಾವು ಸೆಕ್ಯುಲರ್ ಪಾರ್ಟಿ ಇದೆ ನಮ್ಮದು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪಕ್ಷ ನೀವು ನೋಡಿಕೊಳ್ಳಿ, ನಮ್ಮ ಪಕ್ಷ ನಾವು ನೋಡ್ಕೊಳ್ತೀವಿ. ದಯವಿಟ್ಟು ನಿಮ್ಮಿಂದ ವಿನಂತಿ ಕೈ ಮುಗಿದು ಮಾಡ್ತೀನಿ, ಇದ್ರ ನಡುವೆ ಬರಬೇಡ್ರಿ. ನೀವು ನಿಮ್ಮ ಪಕ್ಷ ನೋಡ್ಕೊಳ್ರಿ. ಮತ್ತು ಜಬ್ಬಾರ್ ಸಾಹೇಬ್ರಿಗೆ ಹೇಳ್ತೀನಿ, ದಯವಿಟ್ಟು ನೀವು ಹಿಂಸರಿಬೇಕು, ಮಲ್ಲಿಕಾರ್ಜುನ ಅವ್ರಿಗೆ ಬೆಂಬಲ ನೀಡಬೇಕು. ಖಾಲಿದವ್ರಿಗೆ ಹೇಳ್ತೀನಿ, ಬೇಡ ಆಗಲ್ಲ ನಿಮ್ಮ ಕೈಯಿಂದ ಇವೆಲ್ಲ. ಸುಮ್ಮನೆ ಏನು 100 ಜನ ಕಟ್ಕೊಂಡು ಇಫ್ತಾರಿ ಮಾಡಿದ್ರೆ ಅದೆಲ್ಲ ಬೇಡ. ತಿನ್ನಿಸ್ರಿ, ಒಳ್ಳೇದದು ಕೆಲಸ, ಅದೆಲ್ಲ ಬೇಡ ಅನ್ನೋಲ್ಲ. ಆದರೆ ಜಾತಿ ಬಗ್ಗೆ ತರಬೇಡ್ರಿ, ಜಾತಿ ಓಟು ಇವೆಲ್ಲ ಬೇಡ. ಇಷ್ಟು ದಿನ ಯಾಕೆ ನೀವೇ ಇಷ್ಟು ದಿನ ಮಾಡಿರಲ್ಲ, ಯಾಕೆ ಮಾಡಿದ್ರಿ? ಮತ್ತೆ ಮಾಡಿದೆ ಮುಂದೆ ಇಷ್ಟು ದಿನ ಮಾಡಿರಿ, ಇರಲಿ, ಮುಂದೆ ನೋಡೋಣಂತೆ. MLC ಕೊಡೋಲ್ಲ 2 ಸಲ, ನಿಮಗೆ ಮತ್ತೇನು ಕೊಡಬೇಕು? ಏನು ಮಾಡಿದ್ರಿ 2 ಸಲ MLC ಆಗಿ ನೀವು? ಇದ್ರಿಗೆ ಬಂದಿರೋ ಜನರು ಇದ್ರಿಗೆ ನೀವು ಇಲ್ಲ, ಬೇಡ ಬಿಡ್ರಿ. ಇವೆಲ್ಲ ಹೇಳಿದರೆ ಭಾಳ ಇದೆ ಸರ್. ನಿಮ್ಮ ಮುಖ ಇದು ಹೇಳಿದ್ರೆ ಸರ್ ಸಿದ್ದರಾಮಯ್ಯ ಸಾಹೇಬರಿಗೆ, ಸರ್ ನೀವು ನೋಡಿ ಯೋಚನೆ ನಿಮ್ಗೆ ಗೊತ್ತಿದೆ, ಮತ್ತೇನು ಹೇಳಿದ ಅವಶ್ಯಕತೆ. ದಯವಿಟ್ಟು ಕಾಂಗ್ರೆಸ್ಸಿನಿಂದ ಸಮರ್ಥ ಟಿಕೆಟ್ ನೀಡಬೇಕು ನಾನು ಧನ್ಯವಾದ ಸರ್. ಬಹುತೇಕ ಟಿಕೆಟ್ ಫೈನಲ್ ಆಗಿರೋದು ಸಮರ್ಥ ಅವರಿಗೆ ಅಂತ ಭಾಳಷ್ಟು ಖುಷಿ ಸುದ್ದಿ ಒಂದು ಕಡೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರಿಗೆ ನಿರಾಸೆ. ಈ ಬಾರಿ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದೇ ತುಂಬ ಕಷ್ಟ ಸಾಧ್ಯವಾಗ್ತದೆ ಕಾಂಗ್ರೆಸ್ಗೆ. ಇದನ್ನು ನೀವು ಹೇಗೆ ನೋಡ್ತಾ ಇದ್ದೀರಿ? ನಾವು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀವಿ. ಯಾಕಂದರೆ ಸಮರ್ಥ ಸಚಿವರಾದ ಎಸ್ ಮಲ್ಲಿಕಾರ್ಜುನ ಅವರ ನೇತೃತ್ವ ಮತ್ತು ಲೋಕಸಭಾ ಸದಸ್ಯರಾದ
ಪ್ರಭಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳನ್ನ ಸೇರಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಏನಾದರೂ ವ್ಯತ್ಯಾಸಗಳಿದ್ದರೆ ಮುಂದೆ ಸರಿ ಮಾಡೋಣ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಯಶಸ್ವಿಯಾಗಿ ಎಲೆಕ್ಷನ್ ಮಾಡಿ ಗೆಲ್ಲಿಸ್ತಾರೆ. ನಾನು ಭಾಳಷ್ಟು ಜನರು ಬೈಟ್ ತೊಗೊಳ್ತಾ ಇದ್ದೆ, ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನ ಹೇಳ್ತಾರೆ. MMI, SDP ಈ ರೀತಿಯಾದಂಥ ಮಾತುಗಳನ್ನೆಲ್ಲ ಚರ್ಚೆಗಳು ಬಂದವು. ನಾವೆಲ್ಲರೂ ಕೂಡ ಭಾಳಷ್ಟು ಬೇಸರ ಆಗಿದ್ದೀವಿ ಅನ್ನೋ ರೀತಿಯಾಗೂ ಹೇಳಿದ್ರು. ಅವ್ರನ್ನೂ ಸಮಾಧಾನ ಪಡಿಸೋ ಕೆಲಸ ಜವಾಬ್ದಾರಿ ಒಂದು ಕಡೆ SS ಅವ್ರಿಗಿದೆ ಅಂತ ಅನಿಸ್ತಾ ಇದೆ. ಈಗ ಈಗಿನ ಪೀಳಿಗೆ ಕನಿಷ್ಠ ಅಂದರೆ 45 ವರ್ಷದ ಒಳಗಿನ ಯುವಕರಿಗೆ ಇಂದಿನ ಕೈ ಘಟನೆಗಳು ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ವ್ಯತ್ಯಾಸದ ಮಾತುಗಳು ಆಡ್ತಾರೆ. ಆ ಕೈ ಘಟನೆಗಳು ಪ್ರಾಮಾಣಿಕವಾಗಿ ಅವ್ರಿಗೆ ತಿಳಿಸಿದರೆ ನಿಜವಾಗ್ಲೂ ಅವ್ರು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮಾತಾಡೋದೇ ಇಲ್ಲ. ಅಂಥ ಪರಿಸ್ಥಿತಿ ಹಿಂದೆ 90ರಲ್ಲಿ 92ರಲ್ಲಿ ದಾವಣಗೆರೆಯಲ್ಲಿ ಉದ್ಭವ ಇತ್ತು. ಅದನ್ನು ಸರಿ ಮಾಡಿದ್ದೇ SS ಶಾಮನೂರು ಶಿವಶಂಕರಪ್ಪನವರು. ಆದ್ದರಿಂದ ಅವ್ರಿಗೆ ಗೊತ್ತಿಲ್ಲದ ವಿಷಯನ ನಾವು ಗೊತ್ತು ಮಾಡಿದರೆ ಅವರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂತಾರೆ. ಎಷ್ಟು ಖುಷಿ ಇದೆ ಸರ್ ಸಮರ್ಥ ಅಂತಹ ಯುವ ನಾಯಕನಿಗೆ ಸಿಗ್ತಾ ಇರೋದು ಟಿಕೆಟ್. ಯುವಕರಿಗೆ ಸಿಕ್ಕಿರೋದ್ರಿಂದ ಭಾಳ ಸಂತೋಷ ಐತೆ. ಯಾಕಂದರೆ ಅವರು ಕ್ಷೇತ್ರ ಪೂರ್ತಿ ತಿರುಗಾಡಿ ಕೆಲಸ ಮಾಡೋದಕ್ಕೆ ಸಮರ್ಥರಿರ್ತಾರೆ. ಅವ್ರ ಹೆಸರು ಸಮರ್ಥ ಅವರು ಸಮರ್ಥವಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ ಗೆದ್ದರೆ. ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ದಾಗ ಭಾಳಷ್ಟು ಜನರ ಆರೋಪ ಅದೇ ಇದೆ, ಕುಟುಂಬಕ್ಕೆ ಯಾಕೆ ಸೀಮಿತವಾಗುತ್ತೆ ಈ ಒಂದು ಅಧಿಕಾರ ಅನ್ನೋದು, ಯಾಕೆ ಅವರಿಗೆ ಆ ಮಟ್ಟಕ್ಕೆ ಕುಟುಂಬಕ್ಕೆ ಸೀಮಿತವಾಗಿಸ್ಕೊಳ್ತಾರೆ ಅನ್ನೋ ಚರ್ಚೆ ಬಂದಾಗ ಇಲ್ಲಿ ಕುಟುಂಬಕ್ಕಿಂತ ಅನುಕಂಪ, ಆಮೇಲೆ ಶಾಮನೂರು ಶಂಕರಪ್ಪನವರ ಕೊಡುಗೆ 90-92ರಲ್ಲಿ ಇದ್ದಂಥ ಘಟನೆಗಳು ಈ ಊರಲ್ಲಿ ಯಾವುದೇ ಸಮುದಾಯದ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಅಂಥ ಸಂದರ್ಭ ಆವಾಗ ಅನಿವಾರ್ಯವಾಗಿ ಕಾಂಗ್ರೆಸ್ 94ರಲ್ಲಿ ಶಾಮನೂರು ಶಂಕರಪ್ಪನಿಗೆ ಟಿಕೆಟ್ ಕೊಡ್ತು. ಅದ್ರ ಹಿಂದುಗಡೆ ಎಲ್ಲ ಅವಧಿಯಲ್ಲಿ 3 ಬಾರಿ ಕಮ್ಯುನಿಸ್ಟು. 89ರಲ್ಲಿ ಇವರು ಯಾರು ಮೋತಿ ವೀರಣ್ಣವರು MLA ಆಗಿದ್ದರು. ಮೋತಿ ವೀರಣ್ಣರು MLA ಆದಮೇಲೆ ಅದೇ ವರ್ಷದಾಗೆ 89ಗೆ ಮೋತಿ ವೀರಣ್ಣರ ಎಲೆಕ್ಷನ್, 90ರ ಗಲಾಟೆ, 92 ಗಲಾಟೆ, ಊರು ಭಾಳ ಗೊಂದಲಮಯ ಆಗಿಬಿಟ್ಟಿತ್ತು. ಕನಿಷ್ಠ ಅಂದರೆ ಅಧಿಕೃತವಾಗಿ ಸತ್ತಿರೋದು 22 ಜನ, 106 ಜನ ಕಣ್ಮರೆ. ಅದು ಪೊಲೀಸ್ ದಾಖಲೆಯಲ್ಲೈತಿ. ಅದನ್ನು ತೆಗೆದು ನೋಡಿದ್ರೆ ಈಗಲೂ ಆ ದಾಖಲೆಯಲ್ಲಿರುವ ಕಣ್ಮರೆ ಆಗಿರೋರು ಇನ್ನೂ ಅವ್ರ ಮನೆಗಳು ಬಂದಿಲ್ಲ. ಅವರು ಅಂದರೆ ಅವರು ಸತ್ತೋಗ್ಯಾರಂತ ಲೆಕ್ಕ. ಅಷ್ಟು ಜನ ಸತ್ತೋಗಿ ಊರು ಕಲುಷಿತವಾದಗೊಂಡಾಗ ಅದನ್ನು ಸರಿದಾರಿಗೆ ತಂದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಮತ್ತು ಅದರ ಜೊತೆಗೆ ಅಭಿವೃದ್ಧಿ, ಯಾವುದೇ ಊರಲ್ಲಿ ಆಗಿರೋದಂಥ ಅಭಿವೃದ್ಧಿಯನ್ನು ಅವ್ರು ಮಾಡಿ ಇವತ್ತು ಯಶಸ್ವಿಯಾಗಿ ದಾವಣಗೆರೆಯನ್ನು ಮುನ್ನಡೆಸಿದ್ದಾರೆ. ಅದರಿಂದ ಅನುಕಂಪದ ಮೇಲೆ ಅವ್ರ ಮೊಮ್ಮಗನ ಕೊಟ್ಟಿರೋದು ಸರಿ ಐತೆ. ಗೆಲ್ಸ್ಕೊಂಡು ಬರೋದ್ರಲ್ಲಿ ಭಾಳಷ್ಟು ಕಡಿಮೆ ಸಮಯ ಇದೆ, ಹೇಗೆ ಇರುತ್ತೆ ಸಂಘಟನೆ ಚೆನ್ನಾಗೈತೆ ರೀ. ಕಾಂಗ್ರೆಸ್ ಸಂಘಟನೆ ಚೆನ್ನಾಗೈತಿ, ಯುವ ಪೀಳಿಗೆ ಚೆನ್ನಾಗೈತಿ, ಎಲ್ಲ ಬೂತ್ ಕಮಿಟಿಗಳು ಅದಾವೆ, ಲೀಡ್ರುಗಳು ಹುಮ್ಮಸ್ಸಿನಾಗ ಕೆಲಸ ಮಾಡ್ತಾರೆ. ಗೆಲ್ಸೋದ್ರಾಗ 2 ಮಾತಿಲ್ಲ. BJP ಎದುರಾಳಿ ಹೇಗೆ ನೋಡ್ತಾ ಇದ್ರಿ BJP? ಸರ್ ನಿಮ್ಮ ಮುಖಾಂತರ BJPಯವ್ರಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ. 1999ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಒಂದು ಬಾರಿ, 2004ರಲ್ಲಿ ಸಮ್ಮಿಶ್ರ ಸರ್ಕಾರದ ಬಿಡ್ರಿ, 2008ರಲ್ಲಿ BJP ಗೌರ್ಮೆಂಟು, 1999ರಿಂದ 2004 ತನಕ ಕಾಂಗ್ರೆಸ್ ಗೌರ್ಮೆಂಟು, 2008ರಿಂದ 13 ತನಕ BJP ಗೌರ್ಮೆಂಟು. ಅದು ಒಂದು ಹೋಲಿಕೆ ಮಾಡಿರಿ. ದಾವಣಗೆರೆಗೆ ಎಲ್ಲರ ಒಂದೇ ಒಂದು ರಸ್ತೆ ಮಾಡಿದರೆ ನಾವು BJP ಪರ ಮಾತಾಡ್ತೀವಿ. ಒಂದೇ ಒಂದು ರಸ್ತೆ ಮಾಡಿ ತೋರಿಸಿದ್ರೆ ಒಂದು ಪಾರ್ಟು. 2ನೇ ಪಾರ್ಟು 2013ರಿಂದ 2018 ತನಕ ಕಾಂಗ್ರೆಸ್ ಗೌರ್ಮೆಂಟು, 2019ರಿಂದ 23ವರೆಗೆ BJP ಗೌರ್ಮೆಂಟು. ಅವಾಗ ಉಸ್ತುವಾರಿ ಸಚಿವರು BJPರೇ. ಅಲ್ಲಿನ ಆ ಗೌರ್ಮೆಂಟ್ನಾಗ ಕಾಂಗ್ರೆಸ್ಗೂ BJP ಗೌರ್ಮೆಂಟಿಗೂ ತಾಳೆ ಹಾಕ್ರಿ. ಎಲ್ಲರ ಒಂದು ಪ್ರಮುಖ ರಸ್ತೆ ಒಂದು ರಸ್ತೆ ಹೇಳೋದು ನಾನು, ಊರ ಅಭಿವೃದ್ಧಿ ಆಮೇಲೆ 2ನೇದು, ಒಂದು ರಸ್ತೆ ಅಭಿವೃದ್ಧಿ ಮಾಡಿದಾರೆ ಅಂತಂದರೆ, ಒಂದೇ ಒಂದು ರಸ್ತೆ ಮಾಡಿದ್ದೀರ ಅಂತಂದರೆ ಅವ್ರ ಮಾತು ನಾವು ಕೇಳೋಕೆ ರೆಡಿ ಇದೀವಿ. ಸುಮ್ಮನೆ ಬರೀ ಸುಳ್ಳು ಕಟ್ಟಕತೆ ಅಭಿವೃದ್ಧಿ ಮಾಡಿಲ್ಲ ಅಂಥೇಳಿ. ನೀವೆಲ್ಲರ ಮಣ್ಣಿನ ರೋಡ್ನಾಗ ತಿರುಗಾಡಿದ್ರಿ ಸರ್? ಎಲ್ಲರ ಒಂದು ಮಣ್ಣಿನ ರೋಡ್ನಾಗ ಎಲ್ಲವೂ ಸಿಮೆಂಟ್ ರೋಡು. ಇಷ್ಟು ಜನ, ಕನಿಷ್ಠ ಅಂದರೆ ಒಂದು 6 ಲಕ್ಷ ಜನಸಂಖ್ಯೆ ಇರುವ ಒಂದು ನಗರ ಇದು. ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಕಾಮಗಾರಿ ಮಾಡೋ ಟೈಮ್ನಾಗೆ ವಿರೋಧ ಮಾಡಿದ್ದೆ BJPಯವರು. ಅದೇ ಸಮಸ್ಯೆ ಕೆಲಸ ಕಾಮಗಾರಿ ಆದಮೇಲೆ ವಿರೋಧ ಮಾಡಿದವರು ಆ ನೀರು ಕುಡಿತದಾರ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ ರಸ್ತೆಯಲ್ಲೇ ತಿರುಗಾಡ್ತದ್ರ. ಅವ್ರು ಮಾಡಿರೋದೇನು ಕೊಡುಗೆ ಬೇಕಲ್ಲ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ BJPಯವರಿಗೆ ಪ್ರಶ್ನೆ ಮಾಡಿರಿ. ಊರಾಗ ಯಾವ್ದಾರ 1-2 ರೋಡ್ ಮಾಡಿರೋ ತೋರಿಸ್ರಿ, ನಮಗೂ ಪುಣ್ಯ ಬರ್ತೈತಿ. ಕಾಂಗ್ರೆಸ್ಸನ್ನು ಭಾರಿ ಮಾತಾಡ್ತಾರೆ, ಅವ್ರು ಉತ್ತರ ಕೊಡೋಕೆ ಚೆನ್ನಾಗಿ ಆಕತ್ತಂತ ಕೇಳ್ರಿ.
ನಾವು ಒಪ್ಕೊಂತೀವಿ.